ಹೆಂಗಿರ್ಬೇಕು ನಿಮ್ ಎನರ್ಜಿ? ಒಂದ್ ಸ್ವಲ್ಪ ಕಲರ್ಫುಲ್ ಆಗಿ ಸ್ಟೇಜ್ ಕಾಣಿಸ್ತಾ ಇದೆ ಅಂದ್ರೆ ಮದ್ವೆ ಆಗ್ತೀರಾ ಹುಡುಗರು? ಇದೆ ಜನಸಾಗರ ನೋಡಿ ಹಂಪಿ ಉತ್ಸವದಲ್ಲಿ ಭಾಗಿಯಾಗಿ. ನಮಸ್ಕಾರ ಹಂಪಿ, ಹೇಗಿದ್ದೀರಾ? ಸೂಪರ್ ಎನರ್ಜಿ ಇದು. ಈ ಎನರ್ಜಿಗೆ ಏನು ಹೇಳಕ್ಕಾಗಲ್ಲ ಅಲ್ವಾ? ಈ ಎನರ್ಜಿನೇ ಇವತ್ತು ಇಡೀ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇರೋದು. ಬಟ್ ಏನ್ ಅನ್ಸುತ್ತೆ ಇಷ್ಟೆಲ್ಲ ಪ್ರೀತಿ ಇದನ್ನೆಲ್ಲ ನೋಡಿದಾಗ? ನೀವು ಬರ್ಲಿ ಅಂತ ಕಾಯ್ತಾ ಇದ್ರು, ಎಷ್ಟು ಜನ ಗಂಡ್ಮಕ್ಳು ಮಾತ್ರ ಸೌಂಡ್ ಮಾಡಿ ಆಶಿಕಾ ಅವ್ರಿಗೋಸ್ಕರ. ತುಂಬಾನೇ ಖುಷಿ ಆಗುತ್ತೆ. ಅಂದ್ರೆ ಈ ತರ ಒಂದು ಈ ಜಾಗದಲ್ಲಿ ನಿಂತ್ಕೊಂಡು ಈ ಜನಸಾಗರನ ನೋಡುವಂತದ್ದೇ ಒಂದು ಅದ್ಭುತವಾದ ಅನುಭವ. ಸೊ ನಿಮ್ಮೆಲ್ರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಈ ಸಮಯದಲ್ಲೂ ಕೂಡ ಇಷ್ಟು ಮಟ್ಟಿಗೆ ಕಣ್ಣು ಲೈಕ್ ಎಲ್ಲಿವರೆಗೂ ಕಾಣುತ್ತೋ ಅಲ್ಲಿವರೆಗೂ ಜನ ನಿಂತಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೇಗಿದ್ದೀರಾ? ಕೇಳಿಸ್ತಿಲ್ಲ ಸೌಂಡ್. ತುಂಬಾ ಖುಷಿ ಆಗುತ್ತೆ. ಹಂಪಿಗೆ ಪ್ರಾಬಬ್ಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಒಂದು ಹಾಲಿಡೇ ಫ್ಯಾಮಿಲಿ ಟ್ರಿಪ್ ಅಂತ ಬಂದದ್ ನೆನಪು. ಆದ್ರೆ ತುಂಬಾ ಆಗ ಒಂದು ಜಸ್ಟ್ ಒಂದು ಹಾಲಿಡೇ ಸ್ಪಾಟ್ ಆಗಿತ್ತು ನಮಗೆ ಚಿಕ್ಕ ವಯಸ್ಸಿನಲ್ಲಿ. ಕೆಲವು ಟೈಮ್ ಹಿಂದೆ ಬಂದಾಗ ನಮ್ಮ ಒಂದು ಐತಿಹಾಸಿಕ ಹಿನ್ನೆಲೆ, ಕಲೆ, ಸಂಸ್ಕೃತಿ, ಹೇಗೆ ನಮ್ಮ ಹಂಪಿ ನಾಡು, ವಿಜಯನಗರ ಸಾಮ್ರಾಜ್ಯ ಇನ್ನೂ ಜೀವಂತವಾಗಿದೆ. ಅಂಡ್ ಅದನ್ನ ಈ ಹಂಪಿ ಉತ್ಸವದ ಮೂಲಕ ನಿಮ್ಮೆಲ್ಲರೊಟ್ಟಿಗೆ ಇಲ್ಲಿ ಬಂದು ನನಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಅವಕಾಶ ಮಾಡ್ಕೊಂಡಂತ ಇಲ್ಲಿ ವಿಜಯನಗರ ಆಡಳಿತ ಹಾಗೆ ರಾಜ್ ಇವೆಂಟ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಇಲ್ಲಿಯ ಜನಗಳನ್ನ ನೋಡಿ. ನನಗೆ ಈ ಕಡೆ ಜನಗಳ ಕಡೆಯಿಂದ ಯಾವತ್ತೂ ಪ್ರೀತಿ ಹೆಚ್ಚಾಗಿ ಬಂದಿದೆ. ನನ್ನ ಚುಟು ಚುಟು ಸಾಂಗ್ಗೆ, ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಸಾಂಗ್ಗೆ ಇಲ್ಲಿ ಸಿಕ್ಕಂತ ಒಂದು ಪ್ರತಿಕ್ರಿಯೆ ನನಗೆ ಯಾವತ್ತೂ ನಾನು ಚಿರಋಣಿ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಕ್ರಮಗಳಿದೆ, ನೀವೆಲ್ಲರೂ ನೋಡಿ ಕೂತು ನಮ್ಮ ಕಲೆ ಸಂಸ್ಕೃತಿ ಇದೇ ರೀತಿ ಮುಂದೆ ಕೂಡ ಬೆಳೀತಾ ಇರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಸಖತ್ತು. ಹುಡುಗರಿಗೆ ಇಷ್ಟ ಆಗಿರೋ ಹಾಡು ಚುಟು ಚುಟು ಅಂತ ಐತಿ. ಒಂದೆರಡು ಲೈನು ಬೇಕಲ್ವಾ? ಒಂದ್ ಲೈನ್ ಬೇಕಲ್ವಾ? ಸ್ಟಾರ್ಟಿಂಗ್ ಲೈನ್ ಬೇಕಾ? ಅವ್ರನ್ನೆಲ್ಲ ಸಮಾಧಾನ ಮಾಡ್ಬೇಕಂದ್ರೆ ಒಂದ್ ಲೈನ್ ಬೇಕು. ನಾನು ಮಾವ ಅಂತೀನಿ, ನೀವೆಲ್ಲರೂ ಚುಟು ಚುಟು ಅಂತ ಹೇಳ್ತೀರಾ? ಏ ಗಾಯ್ಸ್, ಇಂತ ಚಾನ್ಸ್ ಸಿಗುತ್ತಾ ನಿಮಗೆ? ಥ್ಯಾಂಕ್ ಯು ಹಂಪಿ. ಸೂಪರ್ ಎನರ್ಜಿ. ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲಾದರೂ ಇರು, ಹೇಗಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೇದಿಕೆ ಬನ್ನಿ. ಒಂದು ನೆನಪಿನ ಕಾಣಿಕೆಯನ್ನ ಆಶಿಕಾ ರಂಗನಾಥ್ ಅವ್ರಿಗೆ ಕೊಡ್ಬೇಕಾಗಿ ಕೋರಿಕೆ. ಎಷ್ಟೇ ಸೌಂಡ್ ಅಲ್ಲಿ ಕಳಿಸ್ಕೊಡ್ತೀರಾ ಅವ್ರನ್ನ? ಬರ್ಮಾಡ್ಕೊಳ್ಳೋ ಹಾಗೆ ಎಷ್ಟಿತ್ತು ಸೌಂಡು? ಹಂಪಿ ದೊಡ್ಡ ಚಪ್ಪಾಳೆ ಬರ್ಲಿ. ಸಂಜನಾ ಆನಂದ್ ಅವರ ಗ್ರ್ಯಾಂಡ್ ಎಂಟ್ರಿ ಸ್ಟೇಜ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ. ಹೆಂಗಿತ್ತು ಅಪ್ಪ? ಇವ್ರು ನೋಡಕ್ಕೆ ಫುಲ್ ಖುಷಿ ಆಗತ್ತಲ್ವಾ ನಿಮ್ಗೆ? ನಿಜ ಹೇಳಿ, ಎದೆ ಮುಟ್ಕೊಂಡು ಹೇಳ್ಬೇಕು ನೀವು ಹುಡುಗರು. ಓಕೆ, ಸಂಜನಾ ಅವರೇ, ಹಂಪಿ ಉತ್ಸವ 2026 ವೇದಿಕೆಯಲ್ಲಿದ್ದೀರಿ. ಜನಸಾಗರ ನಿಮ್ಮ ಡ್ಯಾನ್ಸ್ ನೋಡಿ ಮೆಚ್ಕೊಂಡಿದೆ, ಶಿಳ್ಳೆ ಚಪ್ಪಾಳೆ ಕೊಡ್ತಾ ಇದೆ. ಹೆಂಗ್ ಅನಿಸ್ತಾ ಇದೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹಾಯ್, ಎಲ್ಲಿ ಎನರ್ಜಿ? ಹಾಯ್ ನೋಡಿ, ಥ್ಯಾಂಕ್ ಯು ನನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದಕ್ಕೆ. ತುಂಬ ಸಮಯ ಆದ ನಂತರ ಈ ಥರ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಇದೆ. ನೀವೆಲ್ಲರೂ ಯಾವತ್ತೂ ನಮ್ಮ ಕನ್ನಡ ಸಿನಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ನನ್ನ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಸೋ ಮಚ್. ಬ್ಯಾಂಗಲ್ ಬಂಗಾರಿಗೆ ನಿಮ್ಮ ಪ್ರೀತಿ ನೋಡಿ ನಿಜವಾಗ್ಲೂ ನಾವೆಲ್ಲರೂ ಫಿದಾ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ತುಂಬ ಪ್ರೀತಿ ಕೊಡ್ತಾ ಇರಿ.
ಹೌದು, ಸಿನಿಮಾಗಳಿಗೂ ಹೀಗೆ ಪ್ರೀತಿ ಕೊಡಿ, ನಮ್ಮ ಕನ್ನಡ ಸಿನಿಮಾಗಳಿಗೆ ಹೀಗೆ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್, ಹ್ಯಾವ್ ಅ ಗುಡ್ ಈವ್ನಿಂಗ್. ಅಲ್ಲ ಸಂಜನಾ ಅವ್ರೆ, ಅವ್ರಿಗೆ ಕೇಳಿಸ್ತಿಲ್ಲ ಅನ್ನೋದು ಸುಳ್ಳು ಹೇಳ್ದಲ್ಲ ಅಣ್ಣ ನೀನು. ನಿಜ, ಅವ್ರನ್ನ ಹತ್ರದಿಂದ ನೋಡ್ಬೇಕು ಅಂತ ಮುಂದೆ ಕರೆದಿದ್ದು, ನಿಜ ಹೇಳಿ. ಹಾ, ಕೇಳಿಸ್ತಿತ್ತು ತಾನೆ ಮೇಡಮ್? ನಿಮಗ್ ಕೇಳಿಸ್ತಿತ್ತಲ್ವಾ? ಕೇಳಿಸಿದ್ರು ಮುಂದೆ ಕರೆಸ್ಕೊಂಡಿರೋ ಉದ್ದೇಶ ಏನು? ಹತ್ರದಿಂದ ಕಣ್ ತುಂಬಿಕೊಳ್ಬೇಕು ಸಂಜನಾ ಅವ್ರನ್ನ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ನಾನು ಆಗ್ಲೇ ಒಂದು ಬ್ಯಾಂಗಲ ಬಂಗಾರಿ ಅಂತ ಒಂದು ಜಸ್ಟ್ ಒಂದು ಲೈನ್ ಹೇಳ್ದೆ, ಪುಟ್ಟ ಮಕ್ಕಳೆಲ್ಲ ಫುಲ್ ಹಾಡ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಹೆಂಗ್ ಅನ್ಸುತ್ತೆ ನಿಮ್ಗೆ ಈ ಪುಟ್ಟ ಮಕ್ಕಳಿಂದ? ಇಲ್ಲ ಇಲ್ಲ, ಮದುವೆ ಆಗದೆ ಇರೋರು, ಮದುವೆ ಆಗಿರೋರು ಎಲ್ರು ಕೂಡ ಫ್ಯಾನ್ಸ್. ಹೆಂಗ್ ಅನ್ಸುತ್ತೆ ನಿಮ್ಗೆ? ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ನೀವ್ ಹೇಳ್ದಂಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗು ಬರೀ ಹಾಡ್ ಹೇಳೋದಲ್ಲ. ಐ ಥಿಂಕ್ ಇದು ಇಷ್ಟು ಕ್ರೌಡ್ ಅಲ್ಲಿ 3/4 ಜನಕ್ಕೆ ಹುಕ್ ಸ್ಟೆಪ್ ಕೂಡ ಗೊತ್ತಿರತ್ತೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನನ್ಗೆ. ರೆಡಿ ಇದ್ರೇನಪ್ಪ? ಹುಕ್ ಸ್ಟೆಪ್ ಮಾಡಕ್ ರೆಡಿನಾ? ಏನೋ ಒಂದ್ ಲೈನ್ ಡ್ಯಾನ್ಸ್ ಮಾಡಿಸ್ಬೋದಾ ಸರ್? ಅದು ಹುಕ್ ಸ್ಟೆಪ್ ಮಾಡಿಸ್ಬೋದಾ ಪ್ಲೀಸ್? ಆ ಲೈನಿಗೆ ಸಾಂಗ್ಸ್ ಏನಾದ್ರು ಬರ್ಬೋದಾ ಹುಡುಗ್ರೆ? ಸ್ಟೆಪ್ ಹಾಕಿಸ್ಬಿಡೋಣ, ನೀವು ರೆಡಿನಾ? ಸಂಜನಾ ಅವರೇ ಮೈಕ್ ನನ್ನ ಕೈಯಲ್ಲಿ ಕೊಡಿ. ಜಸ್ಟ್ ನೀವೇ ಒಂದು ಹಾಡ್ತಾ ಒಂದು ಜಸ್ಟ್ ಸ್ಟೆಪ್. ರೆಡಿ? ಹಾಡ್ಕೊಂಡು ಮಾಡ್ತೀರಾ ಅಂದ್ರೆ ಇನ್ನೂ ಖುಷಿ ಪಡ್ತಾರೆ. ಓಕೆ, ಜಸ್ಟ್ ಆ ಹುಕ್ ಸ್ಟೆಪ್ ಮಾತ್ರ. ಹಾ, ಇಲ್ಲ ಹಂಗೆ ಆ ಸ್ಟೆಪ್ನ ಹೇಳ್ಕೊಡ್ಬೇಕು, ನಮ್ಮ ಹುಡುಗರು ಕಾಯ್ತಾ ಇದಾರೆ ಅಂತ. ರೆಡಿ? ಅವ್ರು ಹೆಂಗ್ ಮಾಡ್ತಾರ ಹಂಗೆ ಮಾಡ್ಬೇಕು. ಒಟ್ಟಿಗೆ ಸೂಪರ್. ಎಲ್ಲಿ ಬೇಕು ಜಿಲ್ಲಾಧಿಕಾರಿಗಳು ಮೇಡಮ್, ಹಂಗೆ ADC ಮತ್ತು CO ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಲಬುರ್ಗಿಯ ಪ್ರಾದೇಶಿಕ ಆಯುಕ್ತರು ಸರ್ ದಯವಿಟ್ಟು ವೇದಿಕೆ ಮೇಲೆ. ಲೆವೆಲ್ ಅಲ್ಲಿ ಕಾಣಿಸ್ತಾ ಇದೆ, ಎತ್ತ ನೋಡಿದ್ರು ಜನಸಾಗರ ಇದೆ. ಈಗ ಹಂಪಿ